ನಾನು ಕೇಳ್ಕೊಂಬಂದಿದ್ದೆ ಭಾಗವತ್ರ ನಾವ್ರ ಹತ್ರ ನಮ್ ಪದ್ಯ ಅಂತ ಹೇಳುದು ಒಡ್ಡೋಲಕ್ಕೆ ಎಂತ ಮರೆಯೋದು ಎಂತಕ್ಕೆ ಅಂದೇನು ಏನ ಮಾಡಲಿ ನಾನು ಪಾಡುವರ ಕೋಳಿ ಪಡೆ ಅಂದ್ರೆ ಎರಡು ಸಾಕು ಮತ್ ನಾ ಬತ್ತೆ ಅಂದ ಕೋಳಿ ಪಡೆ ತರದ ಒಂದು ಇದಿತ್ತು ಬಿಟ್ರೆ ನಮ್ಗೆ ಸ್ಪಷ್ಟವಾದ ಅದ್ರ ಬಗ್ಗೆ ಯಾವ ಕಲ್ಪನೆ ಇರಲಿಲ್ಲ. ನಾವ್ರ ಬಗ್ಗೆ ಅಷ್ಟು ಸ್ಪಷ್ಟವಾದ ಮಾಹಿತಿ ನಮ್ಗೆ ಇರ್ಲಿಲ್ಲ. ಹೇಳುತ್ತೆ ನಮ್ಗೆ ಗೊತ್ತಿರ್ಲಿಲ್ಲ. ಚಿಕ್ಕವರು ನಾವು ಊರ್ ಮನೇಲಿ ಇದ್ರೆ ಗೊತ್ತಿರ್ತಿತ್ತೇನೋ. ಆವಾಗ ಅವರು ನಾನು ಚೌಕಿಗೆ ಹತ್ರ ಹಿಂಗ್ ಹೋಗಿದ್ದೆ. घन प्रचंड पवन श्री विघ्नेश्वर पातु मां. ಅವಾಗ ಹೇಳಿದ್ರು ನಮ್ಮ ಅಪ್ಪನ ಹತ್ರ ಹೇಳಿದ್ರು ಮೈರ್ರೆ ಮಾಡಿ ಬಾರಿ ಚಂಡಿ ಗಿಂಡಿ ಪದ ಹೇಳುದ್ರ ಜೋರ ಐತರ ಹುಚ್ಚಿ ಕಲ್ಸಿ ಕೊಡಿ ಒಂದೇನ ನಮ್ಮಲ್ಲಿಗೆ ಏನಾದ್ರು ಆತ್ನ ಕಾಂಬೋ ಯಕ್ಷಗಾನದಲ್ಲ. ಎಂತದೋ ಮಾರ್ರೆ ಶಾಲೆ ಬಿಟ್ಟು ಬಂದಾನ ಎಂತದೋ ಸಮೂಹ ಇಲ್ಲ ಮಾರ್ರೆ ಆಟ ಯಕ್ಷಗಾನ ಅದು ಒಟ್ಟಿಗೆ ರಗಲಿ ಹಿಡ್ದಂಗೆ ಇತ್ತು ಮಾರ್ರೆ ಎಂತ ಮಾಡೋದು ಮತ್ತೆ ಇಲ್ಲೇ ಒಂದು ಕಳ್ಸಿಕೊಡಿ ತಾಳೆಲ್ಲ ಹೇಳಿಕೊಡುವ ನಮ್ಮನೆ ಕಳ್ಸಿಕೊಡಿ ಅಂತ ಅವ್ರ ದಾಮೋದರ ಪೂರ್ ಅಂತ ಅವರು ನಾಣೊಬ್ಬ ಪೂರ್ವ ಮಗ ಹಿರಿ ಮಗ ದೊಡ್ಡ ಯಕ್ಷಗಾನದ ವಿದ್ವಾನ್ ಅವ್ರ ಹತ್ರ ತಾಳಗಳ ಅಭ್ಯಾಸ ಮಾಡಿದ್ರು. ನನಗೆ ಅಭ್ಯಾಸ ಮಾಡಿ ಅವ್ರ ಕೇಂದ್ರಕ್ಕೆ ಕರ್ಕೊಂಡೋಗಿ ಹಂಗಾರಕಟ್ಟೆ ಯಕ್ಷಗಾನ ಕಲಾ ಕೇಂದ್ರ ಹಿರಿಯ ದೇವಸ್ಥಾನದ ಮಾಡಿ ಎಲ್ಲ ನಡೀತಿತ್ತು ಅಲ್ಲಿಗೆ ಕರ್ಕೊಂಡೋದ್ರು. ನನ್ನನ್ನ ಅಲ್ಲಿ ಸೇರಿಸಿದ್ರು. ಅವರ ಮನೆಯ ಮಗ ನಾನು ಪೂರ್ವ ಕೊನೆಯ ಶಿಷ್ಯ ಮರಿ ಶಿಷ್ಯ ಸಂಬಂಧಿಕರೆ ಊರಿನವ ನಮ್ಮ ಮನೆ ಪಕ್ಕ ಊರಿನವ್ರು. ಹಾಗೆ ಅಷ್ಟು ಆಕರ್ಷಣೆ ಗೊತ್ತಾಯ್ತವ್ರಿಗೆ ಕಾಳಿಂಗನವರಿಂದ ಪ್ರೇರಣೆ ಆದವ ಅಂತ ಗೊತ್ತಾಯ್ತು. ಹಾಗೆ ಇಲ್ಲೆಲ್ಲ ಪರಿಸರದಲ್ಲಿ ಆಟ ಆಡ್ತಿತ್ತು. ಅದೇ ಸದಾಶಿವ ಶಾನ್ಭೋಗರು ಹಾಗೆ ಬಾಲಕೃಷ್ಣ ಶಾನ್ಭೋಗರು ಇಲ್ಲೊಂದು ಅಭಿಮಾನಿ ಸಂಘ ಇದ್ದಿತ್ತು ಅದು ಕಾಳಿಂಗನವರು ಬಲಿಷ್ಠ ಸಂಘ. ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟರು ನಮ್ಮೂರಿನ ಡಾಕ್ಟರ್. ಅವ್ರಿಗೆ ನಾಗೂರ್ ಡಾಕ್ಟರ್ ಅಂತ ಹೆಸರು. ವೈ ಚಂದ್ರಶೇಖರ್ ಶೆಟ್ಟರು ಅಂದ್ರೆ ನಾಗೂರ್ ಡಾಕ್ಟರ್. ಯಾರಿಗೂ ಗೊತ್ತಿಲ್ಲ ವಿಚಾರ ಕೆಲವರಿಗೆ. ಅವ್ರು ನಾಗೂರ್ನಲ್ಲಿ ನಮ್ಮ ಮನೆ ತೋರಿಸ್ನಲ್ಲ ಅಲ್ಲೇ ಮನೆ ನಮ್ಮ ಅಜ್ಜನ ಮನೆ ಅಪೋಸಿಟ್ ಇದ್ ಮನೆ ನಮ್ಮ ಇನ್ನೊಂದು ಅಜ್ಜನ ಮನೆ ಇತ್ತಲ್ಲ ಅದು ಅಪೋಸಿಟ್ ಇದ್ ಮನೆ. ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟರು ಪ್ರಸಂಗ ಬರೆಯುವುದು ಟ್ರಯಲ್ ಇಲ್ಲೇ ನಮ್ಮ ದೇವಸ್ಥಾನದಲ್ಲಿ ಆಗ್ತಾ ಇತ್ತು. ಮಾರಣಕಟ್ಟೆ ಮತ್ತು ಸಾಲಿಗ್ರಾಮದ ಎಷ್ಟೋ ಟ್ರಯಲ್ಗಳೆಲ್ಲ ಇಲ್ಲ ಆಗ್ತಾ ಇತ್ತು. ಆ ತರದಲ್ಲಿ ಗೀಳು ಬೆಳೆದು ನಾನು ಯಕ್ಷಗಾನಕ್ಕೆ ಬಂದೆ. ಇಷ್ಟಕ್ಕೂ ಕಾರಣ ಕಾಳಿಂಗನವರನ್ನ ಈ ಪರಿಸರದಲ್ಲಿ ನೋಡಿದ್ದು. ನಾನು ಶಾಲೆ ಹೋಗುವಾಗ ಕಾಳಿಂಗನವರ ಪದ್ಯ ಕೇಳಿದ್ದು, ಸಾಲಿಗ್ರಾಮ ಮೇಳದ ಆಟ ನೋಡಿದ್ದು, ಯಕ್ಷಗಾನಕ್ಕಾಗಿ ಪಾದಾರ್ಪಣೆ ಮಾಡಿದ್ದು ನವಡರಿಗೋಸ್ಕರ. ನವಡರಿಗೋಸ್ಕರ ನವಡ್ರ ನೆನಪಲ್ಲಿ ನನ್ನ ಪ್ರವೇಶ ಆದದ್ದು. ನಾನು ಯಕ್ಷಗಾನದಲ್ಲಿ ಏನ್ ದುಡಿಲಿಕ್ಕಿಲ್ಲ, ಈ ಅಭಿಮಾನದ ಮೇಲೆ ಈ ಮೇಳಕ್ಕೆ ನಾನು ಯಕ್ಷಗಾನ ಮೇಳಕ್ಕೆ ಹೋಗ್ಬೇಕು, ಭಾಗವತ್ನಾಗಬೇಕು. ಮುಂದಿನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದಲ್ಲ, ಆಗ್ಬೇಕು ಅವ್ರಾಗೆ ಒಬ್ಬ ಭಾಗವತ್ನ. ಅದೇ ರಂಗಸ್ಥಳದಲ್ಲಿ ಸಾಲಿಗ್ರಾಮ ಮೇಳ ರಂಗಸ್ಥಳದಲ್ಲಿ 17 ವರ್ಷ ಕಳೆದಿದ್ದೇನೆ. ಅವ್ರು 12 ವರ್ಷ ಇದ್ದಿದ್ರಂತೆ, ನಾನು 17 ವರ್ಷ ಆ ರಂಗಸ್ಥಳದಲ್ಲಿ ಅವ್ರು ಕೂತ ಜಾಗದಲ್ಲಿ ಕೂತ್ಕೊಂಡಿದ್ದೀನಿ. ಅದೇ ಸಂತೋಷ. ಆ ಸಮಯದಲ್ಲಿ ತಾವು ಅದನ್ನ ಒಂದು ಆಲೋಚನೆ ಮಾಡಿದ್ರಿ, ನಾನು ಅವ್ರ ತರನೇ ಒಂದು ರಂಗಸ್ಥಳ ಏರ್ಬೇಕು. ಅದೇ ಮೇಳಕ್ಕೆ ನೀವು ಭಾಗವತರಾಗಿ ಅದು ನನ್ನ ಹಿರಿಯವರು ಮಾಡಿದ ಪುಣ್ಯ. ಆ ನಂತರ ಎಲ್ಲೆಲ್ಲ ಬಹಳಷ್ಟು ಕಡೆ ಸಿಕ್ಕಿರ್ಬೋದು ತಾವು ಅದರ ಮೊದಲು. ನವರದ್ದು ಪ್ರಥಮ ಕ್ಯಾಸೆಟ್ ಒಂದಾಯ್ತು ಯಕ್ಷಗಾನದಲ್ಲಿ. ಪ್ರಥಮ ಕ್ಯಾಸೆಟ್ ಮರಾಠಿ ಮಂಜುನಾಥ್ ಅವರು ಮಾಡಿದ್ರು. ಅವಾಗ ಒಂದು ಕ್ಯಾಸೆಟ್ ಮಾಡುದು ಅಂದ್ರೆ ಅವ್ರಿಗೂ ಆಶ್ಚರ್ಯ, ಏನಪ್ಪ ಇದಂತ. ಅಭಿಮನ್ಯು ಕಾಳಗ ಕಂಸೋದೆ ಅಂತ ನಿಮ್ ಬಾರ್ಪೂರು ಜೂನಿಯರ್ ಕಾಲೇಜ್ ಅಲ್ಲಿ ಒಂದು ರೆಕಾರ್ಡಿಂಗ್. ಯಾವಾಗೆಲ್ಲ ಸ್ಟುಡಿಯೋ ಇಲ್ಲ. ಅವರು ಬೇಗ ಬಂದಿದ್ರು, ಸಂಜೆ 6 ಗಂಟೆಗೆ ಬಂದಿದ್ರು ಕಾಲೇಜ್. ವಿಡಿಯೋ ಮಾಡ್ತಾರೆ ನನ್ನ ಹತ್ರ ಬಂದೇಳಿ, ಏಯ್ ಮಣಿ ಚಂದ ಪದ ಹೇಳು, ಅಲ್ಲಿ ಚಿತ್ರವತ್ತಮ್ಮ ನಾವು ಕಾಣ್ಕದೆ ಅಂತ ಅಂದೇಳಿ ಚಂದಮಣಿ ಪದ ಹೇಳಿ. ಏನ ನಾವು ಸಣ್ಣರು. ನಾನು ಅಭಿಮನ್ಯು ಕಾಳಗದಲ್ಲಿ ಏನ ಮಾಡಲಿ ನಾನು ಪಾಂಡವರ ಸೋಲಿ ಪಡೆ ಅಂತ ಪದ್ಯ. ಅದು ನಾನು ಭಾಗವತ್ರ ಕೇಳ್ಕೊಂಡೆ. ಒಡ್ಡೋಲ್ಗ ಸ್ತ್ರೀಪಾತ್ರ ಮತ್ತೆ ಬಾಲಗೋಪಾಲ ಎಲ್ಲ ಇದಿತ್ತು ನಮ್ದೇ. ನೀವು ಹೌದು ಸ್ತ್ರೀಪಾತ್ರ ಮಾಡ್ತಿದ್ದೀರಾ? ಅಲ್ಲ ನೀವು ಸಂಗೀತ ಪೀಠಿಕೆ ಶ್ರೀವೇಶ. ಫಸ್ಟ್ ಪೀಠಿಕೆ ಸ್ತ್ರೀ ಅಲ್ಲ ಬಾಲಗೋಪಾಲ, ಪೀಠಿಕೆ ಸ್ತ್ರೀವೇಶ, 3ನೇ ಪೀಠಿಕೆ ಸ್ತ್ರೀವೇಶ, ಬಾಲಗೋಪಾಲ, ಪೀಠಿಕೆ ಶ್ರೀವೇಶ, ಒಡ್ಡೋಲ್ಗ ಸಾಂಪ್ರದಾಯದ ಒಡ್ಡೋಲ್ಗ ಇದೆ. ಒಡ್ಡೋಲ್ಗ ಆದ್ಮೇಲೆ ಕೌರವಂದೇ ಪ್ರವೇಶ ಅಭಿಮನ್ಯು ಕಾಳಗ. ನಾನು ಕೇಳ್ಕೊಂಬಂದಿದ್ದೆ ಭಾಗವತ್ರ ನಾವ್ರ ಹತ್ರ ನಮ್ಮ ಪದ್ಯ ಅಂತ ಹೇಳುದು ಒಡ್ಡೋಲ್ಗಕ್ಕೆ ಎಂತ ಮರೆಯೋದು ಎಂತಕ್ಕೆ ಅಂದೇನು ಏನ ಮಾಡಲಿ ನಾನು ಪಾಡುವರ
ಕೋಳಿ ಪಡೆ ಅಂದ್ರೆ ಎರಡು ಸಾಕು ಮತ್ ನಾ ಬತ್ತೆ ಅಂದ ಕೋಳಿ ಪಡೆ. ಸೋಲಿ ಪಡೆ ಹೌದು ಸೋಲಿ ಪಡೆ ಗೊತ್ತಿತ್ತು ತಮಾಷೆ ಹೇಳೋದು. ನಾವು ಹಾಗೆ ಹೇಳ್ತಿದ್ವಿ. ನಾ ಗಾಡಿಗೆ ಅಂತ ಮಾಡುದು ಅಲ್ಲೆಲ್ಲ ಎಂತದೆ ಅಂದ್ರೆ ನಮ್ಗೆ ಒಂಚೂರು ಗೊತ್ತಾಯ್ತು ಎಂತ ಗಮ್ಮತ್ ಮಾಡಿದ ಸೋಲಿ ಪಡೆ ಅಷ್ಟೇ ಅವ್ರು ಗಮ್ಮತ್ ಮಾಡೋದು ಅವ್ರು. ಆ ಪದ್ಯ ಎರಡು ಗತಿ ಸಾಕ್ ಅಂದ್ರೆ ಮತ್ತೆ ಆ ಪದ್ಯ ಹೇಳದ್ ಗತಿ ಐರೋಡಿ ಇರೋದಕ್ಕೆ ಗೌರವ ವಿಡಿಯೋ ಇತ್ತದ ವಿಡಿಯೋ ಕ್ಲಿಪ್ ಎಲ್ಲ ಇತ್ತು. ನಂತರ ಮಧ್ಯೆ ಇಲ್ಲೂ ನಾನು ಎಲ್ಲಾದ್ರೂ ಅವ್ರನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೆ, ಅವ್ರ ಮೇಡದ ಆಟ ನೋಡ್ಲಿಕ್ಕೆ. ಅವ್ರು ಕರೆದು ಹೇಳೋದು ಏನು ಪದ್ಯ ಗಂಡ್ಯಾ ಹೆಂಗೈತೆ, ಶ್ರುತಿ ಎಷ್ಟು ಕುದೀತಾ ಇದೆ. ನಮ್ಮ ಪಾದಮಠ ಜಾತ್ರೆದಲ್ಲಿ ನಾ ಪೆರಡೂರಿನಲ್ಲಿದ್ದೆ. ಹೊತ್ತು ಭಾಗವತ್ನಾಗೆ ಅವರು ಸಾಲಿಗ್ರಾಮದಲ್ಲಿದ್ರು. ಅವ್ರ ಆಟ ನೋಡ್ಲಿಕ್ಕೆ ಹೋದೆ ನಾನು ಹೊತ್ತು ಭಾಗವತಿಗೆ. ನಮ್ಮಲ್ಲಿ ಜನ ಇಲ್ಲ. ಪಾದಮಠ ಜಾತ್ರೆ ಅವ್ರದ್ದೇ ಆಟ ಸಾಲಿಗ್ರಾಮ ಬೇಡದ್ದು ಹೌಸ್ಫುಲ್. ಹೋಗಿ ನೋಡಿದೆ. ನಾನು ಹೋಗುವಾಗ ಒಂದ್ ಬಿಳಿ 4 ಹಾಕೊಂಡಿದ್ರು. ಏನು ಚಂದ ಪಾದ ಎಳತ್ರು ಮಂಡೆಲ್ಲ ತಿರುಗ್ತದೆ ಆತರ ಪದ್ಯ. ಸೂಪರ್ ಪದ್ಯ. ಕರ್ದು ಹೇಳಿದ್ರು ಶ್ರುತಿ ಎಷ್ಟು ಕೂತುಂಟ ನಿಂದಂತ ಬಿಳಿ ಎಡ್ರಿಗೆ ಇದ್ರಿ ಏನ ಇನ್ನು ನನ್ಗೆ ಅದಕ್ಕೆ ಅಂತಲ್ಲ ನಮ್ದು ಬಿಳಿ ಎರಡರಲ್ಲ ಇದ್ರಿ ಅವನ ಇಲ್ಲಿ ಕಪ್ 3 ಹಾಕ್ರ ಕಡೆ ಬೆಳಗಿನ ಜಾವ ಕೇಳ್ ಅದರ ಪಂಚಮದಲ್ಲಿ ಪದ ಹೇಳ್ತಾ ಇದ್ರು. ಅದರಷ್ಟು ನಿರ್ಘವಾದ ಸ್ವರ, ಅದು ರೋಮಾಂಚನಕಾರಿ ಮತ್ತೆ ಯಾರನ್ನೂ ಮರುವಂತ ಸ್ವರ. ಆ ವ್ಯವಸ್ಥೆಗಳಾಗಿ ರಂಗಸ್ಥಳದ ವ್ಯವಸ್ಥೆಗಳು ಆಗಿ ಆ ಸ್ಟ್ರಕ್ಚರ್ ಆಗಿ ಅವರ ವರ್ಚಸ್ಸಾಗಿ ನಾವು ಇಲ್ಲಿಂದ ಕಾಳಿಂಗನವರನ್ನ ಕಂಡಿದ್ದು, ಇಲ್ಲಿಂದ ಯಕ್ಷಗಾನ ಗೀಳು ಹಿಡಿದದ್ದು, ಇಲ್ಲಿಂದ ಯಕ್ಷಗಾನ ಮೇಳಕ್ಕೆ ಹೋದ್ದು ನೋಡ್ರ ಪ್ರೇರಣೆ ಇಲ್ಲಿಂದಲೇ ಕೆಳಮಂಜೇಶ್ವರದಿಂದ ಪ್ರೇರಣೆ. ನಾನು ಇಲ್ಲೇ ಇದ್ದಿದ್ದೆ 9ನೇ ಕ್ಲಾಸ್ ಕೊನೆಯವರೆಗೆ ಅಜ್ಜಿ ಮನೆ ಇಲ್ಲೇ ಇದ್ದಿದ್ದೆ. ಇಲ್ಲಿ ಶಾಲೆಗೆ ಹೋದ್. ಆನಂತರ ನಾ ಹಾಲಡಿಗೆ ಹೋದ ಮೇಲೆ ಅಲ್ಲಿ ನಾರಾಯಣಪಪ್ಪೂರು ನಮ್ಮ ಮನೆ ಪಕ್ಕವೇ ಸಂಬಂಧಿಕರು. ಆಮೇಲೆ ಅವರು ಕೇಂದ್ರಕ್ಕೆ ಹೋಗಿ ಮೇಳಕ್ಕೆ ಹೋದವರು. ಖಂಡಿತ ಸರ್, ಖಂಡಿತ ಬಹಳಷ್ಟು ವಿವರ ತಿಳಿಸಿದ್ರು ಸರ್. ನಿಮ್ಮ ಸಂಪೂರ್ಣ ವಿವರ ಭಾವಸ್ಪಂದನದಲ್ಲಿ ಖಂಡಿತವಾಗಿ ನಾವು ವೀಕ್ಷಕರಿಗೆ ತಿಳಿಸ್ಲಿಕ್ಕಿದ್ದೇವೆ. ನೀವು ನಡೆದು ಬಂದ ಹಾದಿಯ ಬಗ್ಗೆ, ಇದೀಗ ನಿಮ್ಮದು ಕಾಳಿಂಗನವರ ಬಗ್ಗೆ ನೀವು ಹೊಂದಿರತಕ್ಕಂತ ಅಭಿಪ್ರಾಯ ಮತ್ತೆ ನೀವು ಅವರಿಂದ ಪ್ರೇರಿತರಾದ್ದು ಹೇಗೆ, ಅದು ಈ ಊರಲ್ಲಿ, ಅದಕ್ಕಾಗಿ ಇಲ್ಲಿ ನಿಮ್ಮ ನನ್ನ ಮನೆ ಇದೆ, ನಿಮ್ಮ ಮನೆಯಲ್ಲೇ ನಿಮ್ಮ ಸಂದರ್ಶನ ಮಾಡಿದೆ. ನಿಮ್ಮ ಇನ್ನೊಂದು ಸಂದರ್ಶನ ನಿಮ್ಮ ಹಾಲಾಡಿ ಮನೆ ಮಾಡ್ಲಿಕ್ಕಿದ್ದೇವೆ ಭಾವಸ್ಪಂದನದಲ್ಲಿ. ವೀಕ್ಷಕರೇ, ಇವರ ಸಂದರ್ಶನವನ್ನು ಖಂಡಿತವಾಗಿ ಭಾವಸ್ಪಂದನದಲ್ಲಿ ಮಾಡ್ತೇವೆ. ಅವರೇ ಹೋಗ್ತಾ ಇಲ್ಲ, ಅದರಿಂದ ದಿನ ಮುಂದೆ ಹೋಗ್ತಿದೆ. ಖಂಡಿತವಾಗಿ ಮಾಡ್ತೇವೆ. ಅವ್ರೀಗ ಕಾಳಿಂಗನವರ ಜೊತೆ ಅವರು ಹೇಗಿದ್ರು ಅಂದ್ರೆ ಅವರ ಒಡನಾಟ ಹೇಗಿತ್ತು, ಇದು ಕಾಳಿಂಗನವರ ಒಂದು ಸರಣಿಯ ಕಾರ್ಯಕ್ರಮ. ಆದ್ರಿಂದ ಈ ಸಂಚಿಕೆಯಲ್ಲಿ ಅವರ ಒಂದು ಒಡನಾಟದ ಬಗ್ಗೆ ತಿಳಿಸಿದೆವು. ಹಾಗೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದ ಸರ್. ನಿಮಗೆ ಪ್ರೀತಿಯ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮಸ್ಕಾರ. ಒಂದ್ ನಿಮಿಷ. ರಾಘವೇಂದ್ರ ಮಯ್ಯ ಸರ್ ಅವರು ಅವರ ಬಂಧುಗಳ ಪರಿಚಯವನ್ನು ಮಾಡ್ತಾರೆ. ಅವರು ಸರ್ ಯಾರು ಸರ್ ಇವರು? ಇವ್ರು ನನ್ನ ಭಾವ. ನಾನು ಅಜ್ಜಿ ಮನೇಲಿ ಇದ್ದೆ ಅಂತ ಇದೇ ಮನೇಲಿ ಇದ್ದದ್ದು. ಇದೇ ಮನೆ ಅಂದ್ರೆ ಇಲ್ಲಿ ಆಚೆ ಉಂಟು, ಈಗ ಹೊಸ ಮನೆ ಕಟ್ಟಿದ್ದಾರೆ. ಇದು ನನ್ನ ಭಾವ ಸತೀಶ್ ಜೋಯ್ಸರ್ ಅಂತ. ಇವಳು ನನ್ನ ಪ್ರೀತಿಯ ಕಿರಿ ತಂಗಿ ವೈಶಾಲಿ ಅಂತ ಹೇಳಿ, ವಿಶಾಲಾಕ್ಷಿ ಅಂತ. ನಾನು ಇಲ್ಲೇ ಓದಿದವ. ಯಕ್ಷಗಾನ ಗೀಳಿದ್ದು ಇಷ್ಟೊತ್ತವರೆಗೆ ನಾನು ಹೇಳಿದೆ ಸಂದರ್ಶನದಲ್ಲಿ. ನಾವು ಯಕ್ಷಗಾನ ಕಾಳಿಂಗನವರ ಗೀಳು ಹಿಡಿದದ್ದು ಇದೇ ಮನೆಯಲ್ಲಿ, ಇದೇ ಸ್ಥಳದಲ್ಲಿ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದ್ದೆ. ಹಾಗೆ ಇವರು ಯಕ್ಷಗಾನದ ಸ್ವಲ್ಪ ಚಟದವರೇ, ಕಾಳಿಂಗನವರ ಭಕ್ತರೇ. ನೀವು ಭಕ್ತರಾದ ಹೇಗೆ? ಕುದುರು ನಮ್ಮ ಮೂಲ ಗ್ರಾಮ ಕುದುರು ಜೋಯಿಸಲು. ನಮ್ಮ ತಂದೆಯವರು ಹೋಟೆಲ್ ಉದ್ಯಮಕ್ಕಾಗಿ ಅವರು ಸಾಗರದ ಹತ್ರ ಹೊಸಬಾಳೆ ಅಂತ ಹೇಳಿ ಅಲ್ಲಿ ಅವರು ಇದು ಮಾಡ್ತಾ ಇದ್ರು. ಹಾಗೆ ನಾವು ಬಾಲ್ಯದಲ್ಲೆಲ್ಲ ಇದ್ದಿತ್ತು. ನಂಗೆ ಅಷ್ಟಾಗಿ ಆವಾಗ ಯಕ್ಷಗಾನದ ಬಗ್ಗೆ ಅದು ಇದ್ದಿತ್ತು, ಇದ್ರು ನಮ್ಗೆ ಅದು ಗೊತ್ತಿರ್ಲಿಲ್ಲ. ಹಾಗೆ ಮಕ್ಕಳಾಟಿಗೆ ಹೋಗ್ತಿತ್ತು ಬರ್ತಿತ್ತು ಅಷ್ಟೇ, ಬಿಟ್ರೆ ನಮ್ಗೆ ಅದ್ರ ಬಗ್ಗೆ ಅಷ್ಟು ಇದಿರ್ಲಿಲ್ಲ. ಹಾಗೆ ಹೀಗೆ ಒಂದ್ಸಲ ನಾವು ಓದುವ ಶಾಲೆ ಹೈಸ್ಕೂಲು ನಿಸ್ರಾಣಿ, ವಿಸಂ ಪ್ರೌಢ ಶಾಲೆ ನಿಸ್ರಾಣಿ ಅಂತ, ಅಲ್ಲಿ ನಾವು ಓದದ್ದು. ಅವಾಗಿನ್ನು ಆ ಶಾಲೆಗೆ ಹೋಗ್ತಾ ಇರ್ಲಿಲ್ಲ, ಅದಕ್ಕೂ ಸಣ್ಣ ವಯಸ್ಸು ನಮ್ದು. ಆವಾಗ ಸಾಲಿಗ್ರಾಮ ಮೇಳದ ಒಂದು ಆಟ ಆಗಿತ್ತು. ಸ್ಪಷ್ಟವಾಗಿ ಯಾವ್ದು ಏನು ಎಂತದ್ದು ಗೊತ್ತಿಲ್ಲ ನಮ್ಗೆ. ನಾವು ಮಕ್ಕಳಾಗಿ ಅಂದ್ರೆ ಕೊಟ್ಟ ಆಟ ಹೋಗುದು ಬಪ್ಪದು ಈ ತರದ ಒಂದು ಇದಿದ್ದಿತ್ತು. ಬಿಟ್ರೆ ನಮ್ಗೆ ಸ್ಪಷ್ಟವಾದ ಅದ್ರ ಬಗ್ಗೆ ಯಾವ ಕಲ್ಪನೆ ಇರ್ಲಿಲ್ಲ. ನಾವು ಅದ್ರ ಬಗ್ಗೆ ಅಷ್ಟು ಸ್ಪಷ್ಟವಾದ ಮಾಹಿತಿ ನಮ್ಗೆ ಇರ್ಲಿಲ್ಲ. ಹೇಳುತ್ತೆ ನಮ್ಗೆ ಗೊತ್ತಿರ್ಲಿಲ್ಲ. ನಾವು ಊರ್ ಮನೇಲಿ ಇದ್ರೆ ಗೊತ್ತಿರ್ತಿತ್ತೇನೋ. ಆವಾಗ ನಾನು ಚೌಕಿಗೆ ಹತ್ರ ಹಿಂಗ್ ಹೋಗಿದ್ದೆ.